ವೀಕ್ಷಕರೇ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿಭಿನ್ನ ಕೇಸನ್ನು ತಗೊಂಡು ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳನ್ನು ನೀವು ಹೆಚ್ಚಾಗಿ ಕಾಣ್ತಾ ಇದ್ದೀರಾ. ಆದರೆ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಅಂದರೆ ಹೆಣ್ಣು ಮಕ್ಕಳ ಜೀವನದಲ್ಲಿ ತಂದೆ ಸೂಪರ್ ಮ್ಯಾನ್ ಆಗಿರ್ತಾನೆ, ಆತನೇ ಹೀರೋ ಆಗಿರ್ತಾನೆ. ಎಲ್ಲವೂ ಕೂಡ ಇಡೀ ಪ್ರಪಂಚವನ್ನ ಆಕೆ ನೋಡೋದು ಆ ತಂದೆಯ ಮೂಲಕ. ಆದರೆ ಇವತ್ತು ತಂದೆಯ ಸ್ಥಿತಿ ಏನಾಗ್ತಾ ಇದೆ, ತಂದೆ ಮಕ್ಕಳ ಸಂಬಂಧ ಎಲ್ಲಿಗೆ ಹೋಗಿ ನಿಲ್ತಾ ಇದೆ, ಇದೇ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಗಂಭೀರ ಪ್ರಕರಣ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಇದೇ ಈ ಹೊತ್ತಿನ ವಿಶೇಷ. ಇವನೆಂಥ ಅಪ್ಪ. ಒಂದು ಹೆಣ್ಣು ಮಗುವಿನ ಜೀವನ ಇವತ್ತು ಗಾಢಾಂಧಕಾರದಲ್ಲಿ ಮುಳುಗಿ ಹೋಗಿದೆ. ಆದರೆ ಆಕೆಯ ತಾಯಿ ಮತ್ತು ತಮ್ಮ ಆಕೆಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇವೆಲ್ಲದಕ್ಕೂ ಪ್ರಮುಖ ಕಾರಣ ಆಕೆಯ ತಂದೆ. ಹಾಗಾದ್ರೆ ಆತ ಏನ್ ಮಾಡ್ದ, ಆ ಹೆಣ್ಣಿನ ಕಣ್ಣೀರ ಕಥೆ ಏನು, ಇಲ್ಲಿದೆ ನೋಡಿ. ಅಯ್ಯೋ, ಕಾಲ ಕೆಟ್ಟ ಹೋಯ್ತು. ತನ್ನ ಜೊತೆ ಮಲಗು ಎಂದ ಅಪ್ಪ. ಅಂಜುಂ ಬಾಳಲ್ಲೀಗ ಬರೀ ಕಣ್ಣೀರು. ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನೀವು ಕಂಡು ಕೇಳರಿಯದ, ಯಾರೂ ನಂಬಲು ಸಾಧ್ಯವಾಗದ ಘಟನೆಯೊಂದು ಹುಬ್ಬಳ್ಳಿ ಹುಡುಗಿಯಾದ ನನ್ ಬಾಳಲ್ಲಿ ನಡೆದು ಹೋಗಿದೆ. ಯಾರಾದ್ರೂ ತೊಂದರೆ ಕೊಟ್ರೆ ನನಗೆ ತೊಂದರೆ ಆಯ್ತು ಅಂತ ಹೆತ್ತವರಲ್ಲಿ ಅಳಲು ತೋಡ್ಕೊಳ್ಬಹುದು. ಆದ್ರೆ ಜನ್ಮ ಕೊಟ್ಟ ತಂದೆನೇ ಅತ್ಯಾಚಾರಕ್ಕೆ ಮುಂದಾದ್ರೆ ಯಾರಿಗೆ ಹೇಳ್ಬೇಕು? ನನ್ನ ಕಣ್ಣೀರ ಕಥೆ ಹೇಳ್ತೀನಿ. ನನ್ನ ನೋವಿನ ಧ್ವನಿಗೆ ನೀವು ಕೂಡ ಧ್ವನಿಯಾಗಿ. ಹೇಳಿದ್ವಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಅಂದ್ಕೊಳ್ಳೆ ಹೋಗಿ ಹೇಳಿದ್ವು ಪೊಲೀಸರಿಗೆ, ನಮ್ಮ ಕೇಸ್ ತಗೋರಿ ಅಂತೇಳಿ. ಕೇಸ್ ತಗೊಳ್ಳಿಲ್ಲ ನಮ್ದು. ಇರ್ಲಿ ಹೋಗ್ರಿ ಅಮ್ಮ, ಇರ್ಲಿ ಹೋಗ್ರಿ ಅಮ್ಮ ಅಂತ ಹಿಂಗೆ ಹೇಳಿ ಕಳಿಸ್ತಾ ಇದ್ದಾರೆ. ಏನ್ ಮಾಡ್ಬೇಕು, ಪರಿಹಾರ ನೀವೇ ನೋಡ್ಬೇಕು. ನನ್ನ ತಂದೆ ನನ್ನ ಬಾಳಲ್ಲಿ ಚೆಲ್ಲಾಟ ಆಡಿದ್ದಾನೆ. ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಬದುಕನ್ನೇ ಕೊಂದಿದ್ದಾನೆ. ನನ್ನ ತಂದೆ ಟ್ಯಾಕ್ಸಿ ಡ್ರೈವರ್. ಮೊದಲು ಚೆನ್ನಾಗೇ ಇದ್ದ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಒಮ್ಮಿಂದೊಮ್ಮೆಲೆ ನನ್ನ ತಂದೆ ಕ್ರೂರಿಯಾಗ್ಬಿಟ್ಟಿದ್ದಾನೆ. ಅದನ್ನ ಹೇಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆದ್ರೂ ಹೇಳಲೇಬೇಕು. ನನಗೆ ಆದ ನೋವು, ಹಿಂಸೆ, ಅವಮಾನ ಮತ್ಯಾವ ಹೆಣ್ಣಿಗೂ ಆಗ್ಬಾರ್ದು. ಅಪ್ಪನ ಕಾಮುಕತೆಯನ್ನ ಸಹಿಸದ ನಾನು ಕೊನೆಗೂ ನನ್ನ ತಾಯಿ ಶಾಹಿರಾ ಅಣ್ಣ ಶಬೀರ್ಗೆ ತಿಳಿಸ್ದೆ. ಇದರಿಂದ ಕೋಪಗೊಂಡ ಅಣ್ಣ ತಂದೆಯನ್ನ ಬೆದರಿಸಿದಾಗ ಮಗ ಅಂತನೂ ನೋಡದೆ ಬೆದರಿಕೆ ಹಾಕಿದ್ದಾನೆ. ಏನು ಅಲ್ಲೋಗ ಇಲ್ಲೋಗ, ನಮಗೆ ಮನೆ ಹಕ್ಕಿಲ್ಲ, ನಿಮ್ಗೆ ಮನೆ ನಮ್ಮದು, ಆಮೇಲೆಲ್ಲ ಅವರು ನಮ್ಗೆ ಹೇಳುತ್ತಿದ್ದಾರೆ ಅವರು. ಆಮೇಲೆ ನಾ ಏನಂದೆ ಅವ್ರಿಗೆ, ಇದಕ್ಕೆ ನಮ್ದೆಲ್ಲ ನಮ್ಮ ರೊಕ್ಕ ನಮ್ಮ ಅಜ್ಜಿ ಇದ್ದದು, ನಮ್ಮ ಆಸ್ತಿ ನಿಮ್ಗೇನು ಸಂಬಂಧಪಡೋದಕ್ಕೆ ನಮಗೆ ಆಸ್ತಿ ಅದು, ಮೊಮ್ಮಕ್ಕಳಿಗೆ ಸಂಬಂಧಪಡ್ತೈತೆ. ನಿಮ್ಮ ಮೊಮ್ಮಕ್ಕಳೆಲ್ಲ ಏನಿಲ್ಲ, ನೀವು ಬೇರೆಯವ್ರಿಗೆ ಹುಟ್ಟಿರಿ, ಹಾಗೆ ಹುಟ್ಟಿರಿ ಅಂತ ಅವ್ರು ಹೇಳತ್ತಿದ್ರು. ಆಮೇಲೆ ಇದಕ್ಕೆ ಸಂಬಂಧ ಇಲ್ಲ, ನಾವು ಸಮಾಜಕ್ಕೆಲ್ಲ ತಿಳಿಸಿದ್ಕೊಳ್ಳಿ, ಪೊಲಿಟಿಷಿಯನ್ ಅದಕ್ಕೆ ಪೊಲೀಸವರು ನಮಗೆ ಸ್ವಲ್ಪ ಟಾರ್ಚರ್ ಮಾಡಿ ಅನಾವಶ್ಯಕವಾಗಿ ನಾನು ಹಾಸ್ಪಿಟಲ್ಲೇ ಅಡ್ಮಿಟ್ ಆಗಿದ್ದೇನೆ. ತಂದೆ ವಿರುದ್ಧ ನಾನು ಅಣ್ಣ ಕಿಡಿಕಾರಿದ್ರಿಂದ ಆತ ನಮ್ಮನ್ನೆಲ್ಲ ಮನೆಯಿಂದ ಹೊರ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಅವ್ರ ಹೆಸರಲ್ಲಿರೋ ಮನೆಯನ್ನ ಮಾರಾಟ ಮಾಡ್ತೀನಿ ಅಂತ ಬೆದರಿಸಿದ್ದಾನೆ. ಇದರಿಂದ ವಿಚಲಿತರಾಗದ ನಾವು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೀವಿ. ನನ್ನ ಬದುಕಾದಂತೆ ಇನ್ಯಾವ ಹೆಣ್ಣಿನ ಬದುಕು ಹೀಗಾಗಬಾರ್ದು. ನನ್ನ ಪರವಾಗಿ ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ವಿನಾಯಕ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ಹೆಣ್ಣು ಮಕ್ಕಳ ಜೀವನದಲ್ಲಿ ನಿಜವಾಗಿಯೂ ತಂದೆಯ ಪಾತ್ರ ಯಾರು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಸಮಾಜ ಕಲುಷಿತವಾಗ್ತಾ ಇದೆ. ಈಗ ಒಂದು ಹೆಣ್ಮಗಳಿಗೆ ಇದೇ ರೀತಿ ಅನ್ಯಾಯ ಆಗ್ತಾ ಇದೆ. ಆಕೆಯ ಹಿತದೃಷ್ಟಿಯಿಂದ ಆಕೆ ಹೆಸರನ್ನ ನಾವು ಸಲ್ಮಾ ಅಂತ ಬದಲಾಯಿಸಿದೀವಿ. ಆಕೆಯ ಜೊತೆಗೆ ಆಕೆಯ ಕುಟುಂಬಸ್ಥರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ವಿಶೇಷ ಅತಿಥಿಗಳು ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಸಲ್ಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಲ್ಮಾ. ಓಕೆ, ಆಕೆಯ ತಾಯಿ ಆಗಿರುವಂತಹ ಸಾಯಿರಾ ನಮ್ಮ ಜೊತೆ ಇದ್ದಾರೆ. ಸಾಯಿರಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಭಾರತೀಯ ಮಹಿಳಾ ಒಕ್ಕೂಟದ ಜ್ಯೋತಿ ಅವರು ನಮ್ಮ ಜೊತೆ ಇದ್ದಾರೆ. ಜ್ಯೋತಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಲ್ಮಾ ಅಣ್ಣ ಆಗಿರುವಂತಹ ಶಬೀರ್ ನಮ್ಮ ಜೊತೆ ಇದ್ದಾರೆ. ಶಬೀರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಅವರ ಏರಿಯಾದಲ್ಲೇ ಇರುವಂತಹ ಗಣೇಶ್ ದೊಡ್ಡಮನಿ ನಮ್ಮ ಜೊತೆ ಇದ್ದಾರೆ. ಗಣೇಶ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಸಲ್ಮಾ, ನೀವು ನೋವನ್ನ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಮ್ಗೆ ನಿಜ ಗೊತ್ತಾಗ್ತಾ ಇಲ್ಲ. ಈಗ ಹೇಗಿದ್ದೀರಾ? ಆರೋಗ್ಯ ಹೇಗಿದೆ ನಿಮ್ಮದು? ಈಗ ಮೊದ್ಲಿಂತ್ರ ಸ್ವಲ್ಪ ಚಲೋ ಇದೆ ಆರೋಗ್ಯ. ಅಂದರೆ ನಮಗೆ ಭಾಳ ತೊಂದರೆ ಆಗಿದೆ. ಅಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ, ನಾವು ಲಾಸ್ಟಿಂಗ್ ಮೂಮೆಂಟಿಗೆ ಇದೇ ತಿಳ್ಕೊಂಡಿದ್ದೀವಿ, ನಾವು ಜೀವನ ತೆಗಿಬೇಕು ಅಂತ ಹೇಳಿ. ಇಲ್ಲ, ಅಂತಹ ಪರಿಸ್ಥಿತಿ ಬರಬಾರ್ದು.
ನೀವಿವತ್ತು ಎಲ್ಲರ ಮುಂದೆ ಬಂದಿದ್ದೀರಾ, ಮಾಧ್ಯಮದ ಮುಂದೆ ಬಂದಿದ್ದೀರಾ, ನಿಮ್ಮ ಕಷ್ಟ ಹೇಳ್ಕೊಳ್ತಾ ಇದ್ದೀರಾ. ನಿಮ್ಮಿಂದ ಇನ್ನೊಂದಷ್ಟು ಹೆಣ್ಮಕ್ಳು ತಮ್ಮ ವಿರುದ್ಧ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಅದೇ ಸುವರ್ಣ ನ್ಯೂಸ್ನ ಒಂದು ಆಶಯ ಕೂಡ. ಅದಕ್ಕೆ ನಿಮ್ಮನ್ನ ನಾವು ಜನರ ಮುಂದೆ ತಂದಿದ್ದೀವಿ. ಸಾಯಿರಾ, ನಿಮಗೆ ಯಾವಾಗ ಗೊತ್ತಾಯ್ತು, ಏನು ನಡೀತು ನಿಮ್ಮ ಮನೇಲಿ? ಅದು ಮನೆಯಿಂದ ವಿಷಯ ಹಿಂಗೆ ಆಗಿ ನಮಗೆ ಭಾಳ ಬೇಜಾರು, ಭಾಳ ತ್ರಾಸ ಕೊಡಾಕತ್ತಿದ್ರಿ ಅವರು ನಮಗೆ. ಅಂದ್ರೆ ನಮಗೆ ಒಟ್ಟು ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ? ಈಗ 18 ವರ್ಷ ಆಯ್ತು. 35 ವರ್ಷ ಆಯ್ತು. 35 ವರ್ಷ 25 ಮೇಡಮ್. ಇವರು ಸ್ವಲ್ಪ ಕನ್ನಡ ಸ್ವಲ್ಪ ಲ್ಯಾಂಗ್ವೇಜ್ ಇದಾಗ್ತೈತಿ, ಹಿಂದಿಲಿ ಸ್ವಲ್ಪ. ಅವ್ರ ಮದುವೆ ಆಗಿ ಒಂದು 25 ವಯಸ್ಸಾಯ್ತು. ಈಗ ಸುಮಾರು ನಮ್ಗೆ 18 ವಯಸ್ಸಲ್ಲಿ ನಮ್ಮ 5 ವರ್ಷ ಇದ್ದಾಗ ನಮ್ಗೆ ಬಿಟ್ಟು ಹೋಗಿದ್ದಾರೆ ನಮ್ಮ ಅಪ್ಪ. ಇವರೇನಾ? ಹಾಂ, ನಮ್ಮ ಡ್ಯಾಡಿ ಅವರು ಬಿಟ್ಟು ಹೋಗಿ ಗೋವಾದಲ್ಲಿ ಸೆಟ್ಲ್ ಆದರು ಅವರು. ಈಗ ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ ಅವರು ಇವರೆಲ್ಲರೂ ಕೂಡಿ ನಮ್ಮ ಫ್ಯಾಮಿಲಿ ಒಂದು ಕಡೆ ಇದ್ರಿ. ನಮ್ಮ ಅಪ್ಪರು ಗೋವಾದಲ್ಲಿ ಇದ್ರು. ನಾವು ಕೂಡಿ ಇದ್ಕೊಳ್ಳಿ ಇವ್ರೇನಾಯ್ತು, ನಮ್ಮ ಅಜ್ಜಿಯವ್ರನ್ನು ಒಂದು 5 ವರ್ಷ ಆಯ್ತು ತಿರ್ಕೊಂಡು. ಅವಾಗ ಏನು ಅಂದಿದ್ದಲ್ಲ, ಈಗ ತಿರ್ಕೊಳ್ಳಿದ್ಕೊಳ್ಳಿ 1 ವರ್ಷಕ್ಕೆ ಈ ನಮ್ಮನೆ ಮನೆ ಮಾರೋದ್ಕೊಳ್ಳಿ ನಮ್ಮ ಕೋರ್ಟಿ ಚಲೋ ಇದ್ದು. ಯಾವಾಗ ಮನೆ ಕಡಿಸಿದ್ಕೊಳ್ಳಿ ನಮ್ಗೇನು ಮಾಡಿದ್ರು, ಹೊರಗೆ ಹಾಕಿದ್ರು. ಮನೆ ನಮ್ದು, ನಿಮ್ಗೇನು ಸಂಬಂಧ ಇಲ್ಲ, ಏನಿಲ್ಲ. ಅದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಕೊಳ್ಳಿ, ನಮ್ಗೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ಕೊಳ್ಳಿ, ಅದೆಲ್ಲ ನಿಮ್ಮ ಅಪ್ಪ ಕಡಿಸಿದ್ದು ಮನೆ ಅಂತ. ನಮ್ಮ ಅಪ್ಪ ಕಡಿಸಿಲ್ಲ, ನಮ್ಮ ಅಜ್ಜಿ ಆಸ್ತಿ ಅದು ನಮ್ಗೆ ಮೊಮ್ಮಕ್ಕಳಿಗೆ ಹಾಕಿ ಬರ್ತಿದ್ದೆ ನಾವು ಇದು ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಅವರೇ ನಮ್ಗೆ ಆ್ಯಕ್ಷನ್ ಮಾಡಿರ್ತಿದ್ದಿಲ್ಲ. ಆಮೇಲೆ ನಾವು ಕಮಿಷನರ್ ಆಫೀಸ್ ಹೋದ್ಕೊಳ್ಳಿ, ಕಮಿಷನರ್ದು ಆಮೇಲೆ ಕಂಪ್ಲೇಂಟ್ ತೊಗೊಂತಂದಿದ್ರು ಇಂಡಿಪಂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡ್ಕೊಳ್ಳಿ. ಮತ್ತು ಮಾರನೇ ದಿನ 10-11 ಗಂಟೆಗೆ ಮನೆಗೆ ಹೋದ್ಕೊಳ್ಳಿ. ನಾವೇನು ಮಾಡಿದ್ವಿ, ಅವ್ರ ಮನೆ ತೋರಿಸಿದ್ವಿ ನಾವು. ನಮ್ಮ ಅಪ್ಪಾರು ಅಲ್ಲೇ ಇರ್ತಾರೆ ನೋಡ್ರಿ, ಅಲ್ಲಿ ತೊಗೊಂಡೋಗ್ರ. ಅವರು ಸುಮಾರು 3 ಗಂಟೆ ಕಾಲ ಮಧ್ಯಾಹ್ನ 3 ಗಂಟೆ ಕರ್ಕೊಂಡು ಹೋದ್ರು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಮೊದಲಿಗೆ ಆಸ್ತಿ ವಿವಾದದಿಂದ ಆರಂಭ ಆಗಿದೆ ಅಂತ ಹೇಳ್ತೀರಾ. ಜ್ಯೋತಿಯವರೇ, ನೀವೀಗಾಗಲೇ ಸಲ್ಮಾ ಜೀವನದಲ್ಲಿ ಏನಾಗಿದೆ ಅಂತ ನೋಡಿದ್ರಿ. ಆದರೆ ಇದು ಕೇವಲ ಸಲ್ಮಾ ವಿಷಯ ಅಲ್ಲ. ಇವತ್ತು ಹುಬ್ಬಳ್ಳಿ, ಧಾರವಾಡದಂತಹ ಮಹಾನಗರ ಆಗಿರಬಹುದು, ಬೆಂಗಳೂರು ಆಗಿರಬಹುದು, ಮುಂಬೈ, ಕೋಲ್ಕತ್ತಾಗಳಾಗಿರಬಹುದು, ಇವತ್ತು ಹೆತ್ತ ತಂದೆಯೇ ತನ್ನ ಮಗಳ ಬಗ್ಗೆ ಈ ರೀತಿಯಾದಂತಹ ದೃಷ್ಟಿ ಬೀರ್ತಾ ಇರುವಂತಹ ಹಲವಾರು ಪ್ರಕರಣಗಳು ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಾ? ಇವತ್ತು ಒಂದೇನಾಗ್ತಿದೆ ಅಂದರೆ, ಹೆಣ್ಣು ಒಂದು ಬರೀ ಮಾರಾಟದ ಸರಕು ಅಥವಾ ಆ ಥರ ಇಡೀ ಸಮಾಜ ಇವತ್ತು ಅವಳನ್ನ ಒಂದು ಭೋಗದ ವಸ್ತು ಆಗಿ ನೋಡ್ತಾ ಇದೆ. ಒಂದು ಅವ್ರಿಗೆ ಭಾವನೆಗಳೇ ಇಲ್ದಂಗೆ ಆಗ್ತಾ ಇದೆ. ಈ ಪುರುಷ ಪ್ರಧಾನ ವ್ಯವಸ್ಥೆ ಒಳಗೆ ಗಂಡಸರಿಗೆ ಹೆಣ್ಣು ಅನ್ನೋದು ಬರೀ ಒಂದು ಉಪಯೋಗದ ವಸ್ತು, ತಮ್ಮ ಕಾಮ ತೀಟೆನ ತೀರಿಸ್ಕೊಳ್ಳೋ ಅಂಥ ವಸ್ತು ಆಗಿ ಮಾತ್ರ ನೋಡ್ತಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಭಾವನೆಗಳೇ ಇಲ್ದಂಗೆ ಆಗ್ತಿದೆ. ನನ್ನ ಮಗಳು, ನನ್ನ ಹೆಂಡತಿ, ಆ ಥರ ಯಾವ ಇದೂ ಇಲ್ಲ, ಅವ್ರಿಗೆ ಭಾವನೆಗಳೂ ಇಲ್ಲ. ಹಾಗಾಗಿ ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಅದನ್ನು ಬೇಕಾದ್ರೆ ಮುಂದಕ್ಕೆ ಚರ್ಚೆ ಮಾಡೋಣ. ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಓಕೆ ಗಣೇಶ್, ಯಾವಾಗ ಗೊತ್ತಾಯಿತು ಸಲ್ಮಾ ಪರಿಸ್ಥಿತಿ ನಿಮಗೆ? ಈಗ 1 ತಿಂಗಳಿಂದ ನಮ್ಮ ಹತ್ರ ಬಂದರು ಮೇಡಮು. ನಮಗೆ ಈ ಥರ ನಮ್ಮ ತಂದೆಯವರು ಈ ಥರ ನಮ್ಮ ಮ್ಯಾಗ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವು ಪೊಲೀಸ್ ಠಾಣೆಗೆ ಹೋದರೂ ಯಾರು ನಮ್ಮನ್ನ ಸರಿಯಾಗಿ ನಮ್ಗೆ ಗಮನ ಹರಿಸ್ತಾ ಇಲ್ಲ. ಆವಾಗ ನಾವು ಪೊಲೀಸ್ ಇಲಾಖೆಯವ್ರಿಗೆ ಫೋನ್ ಮಾಡಿ ಕೇಳಿದೆ, ಯಾಕೆ ಇಂಥವ್ರಿಗೆ ನೀವು ಯಾಕೆ ಅವ್ರ ರಕ್ಷಣೆಗೆ ಬರ್ತಾ ಇಲ್ಲ ಅಂತ ಕೇಳಿದಾಗ, ಇಲ್ಲ ಅವ್ರದ್ದು ಬೇರೆ ತೊಂದರೆ ಇದೆ ಅಂತ ಹೇಳಿದಾಗ, ಆವಾಗ ನಾನು ಎಲ್ಲ ಇವರ ಏರಿಯಾಕ್ಕೆ ಹೋಗಿ ಎಲ್ಲ ವಿಚಾರಣೆ ಮಾಡಿದಾಗ, ಇವ್ರ ತಂದೆ ದೊಡ್ಡ ಕಾಮುಕ, ಅನೇಕ ಸಿಡಿಗಳನ್ನ, ಅಶ್ಲೀಲ ಸಿಡಿಗಳನ್ನ ಮನೆಯಲ್ಲಿ ಇಟ್ಟುಕೊಂಡು ಅನೇಕ ಹೆಣ್ಣು ಮಕ್ಕಳನ್ನ ಚುಡಾಯಿಸುತ್ತಾ ಮತ್ತು ಅನೇಕ ಜನರಿಗೆ ಹಣದ ಆಮಿಷವನ್ನು ಒಡ್ಡಿ ಈಗ ಇದೇ ರೀತಿಯಾಗಿ ಪಾರ ಹಾಕುವಂತ ಬಂದಿದ್ದಾನೆ. ಪೊಲೀಸ್ ಇಲಾಖೆಯಲ್ಲಿ ಮೇಡಮ್, ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಕ್ರೈಮ್ ನೌಕರಿ ಮಾಡೋಂಥ ಪೊಲೀಸ್ ಪೇದೆಗಳು ಇವನು ಬೆಂಬಲಕ್ಕೆ ನಿಂತುಬಿಟ್ಟಿದ್ದಾರೆ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಸ್ಪಷ್ಟ ಚಿತ್ರಣ ಒಂದು ನಮಗೆ ಸಿಕ್ಕಿದೆ. ಸಲ್ಮಾ ಅನುಭವಿಸಿರುವಂತಹ ನೋವನ್ನು ನಾವು ನಿಜವಾಗಿಯೂ ನಿಮ್ಮ ಮುಂದೆ ಇಡೋದಕ್ಕಾಗೋದಿಲ್ಲ. ಯಾಕೆಂದರೆ ತಂದೆಯಿಂದಲೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ಬಹುಶಃ ನೀವೆಲ್ಲರೂ ಊಹೆ ಮಾಡ್ಕೊಂಡಿರ್ಬೋದು. ಆಕೆ ಜೀವನದಲ್ಲಿ ಇನ್ನೂ ಏನೆಲ್ಲ ಸಂದರ್ಭಗಳು ಒದಗಿದ್ವು, ತಂದೆಯ ಕಿರಾತಕತನ ಯಾವ ಮಟ್ಟ ಮೀರಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.